ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತೇಳಿ. ನಾನು ಮೈಸೂರು ಜಿಲ್ಲಾಧ್ಯಕ್ಷ ನಗರ ಘಟಕ KRS ಪಕ್ಷದಿಂದ. ಇವತ್ತು ನಾವು ಏನಿದೆ ಇವತ್ತು ಇದು ರಾಮಾನುಜ ರೋಡು ಜೈಸೇಸ ಹಳೆ ಹಾಸ್ಪಿಟಲ್ ಆ ಸರ್ಕಲ್ ಏನಿದೆ ಅದು ಮೇಲ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಂಥ ವಿದ್ಯಾಪೀಠಕ್ಕೆ ಹೋಗೋಂಥ ರೋಡಲ್ಲಿ ಇದ್ದೀವಿ ನಾವು. ಇವತ್ತು ಇಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಇವತ್ತು ನಮ್ಮ KRS ಪಾರ್ಟಿಗೆ ಒಂದು ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಇಲ್ಲಿ ಸ್ಥಳೀಕರಣ ನಮಗೆ ಏನಾಗ್ತಾ ಇದೆ ಅನ್ನೋದನ್ನ ನಾನು ಇಲ್ಲಿ ವಿಚಾರಣೆ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ಸ್ಥಳೀಕರಿದ್ದಾರೆ. ಇವತ್ತು ಏನಾಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಸರ್, ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಹೇಳಿ ಸರ್. ತಮ್ಮ ಹೆಸರು? ನಾನು ಕೈಗಾರಿಕೆ ಕೊಡ್ತೀನಿ. ಮತ್ತು ನಿರ್ಮಲ್ ನಗರದಲ್ಲಿ ಒಂದು ಕಾಲದಲ್ಲಿ ಏರಿಯಾಗೆ ಪ್ರೆಸಿಡೆಂಟ್ ಆಗಿದ್ದೆ. ನಿರ್ಮಲ್ ನಗರ ಅಂತ ಪ್ರೆಸಿಡೆಂಟ್ ಆಗಿದೆ ಅಂತ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಯಾಕೆ ಅಂದರೆ ಗಲ್ಲಿ ಒಳಗಡೆ ಎಲ್ಲರ ಮನೆ ನೀರು ಅಲ್ಲಿ ಬಿಡ್ತಾ ಇರೋದ್ರಿಂದ ಬ್ಲಾಕ್ ಆಗಿ ಪ್ರತಿಯೊಂದು ಗಿಡಗಳೆಲ್ಲ ಬೆಳೆದು ಹಾವುಗಳೆಲ್ಲ ಸೇರ್ಕೊಳ್ಳೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ನಂಬರ್ 1. ನಂಬರ್ 2, ಇಲ್ಲಿ ಆಸ್ಪತ್ರೆ ಅಲ್ಲ ಇದೆ, ಇಲ್ಲಿ ಅಪೋಲೋ ಆಸ್ಪತ್ರೆ ಅನ್ನೋರಿಗೆ 1+3 ಕೊಟ್ಟಿದ್ರೆ 1+4 ಕಟ್ಟಿ ಎಲ್ಲರಿಗೂ ಅವಕಾಶ ಮಾಡಿದ್ದೇನೆ. ಈ ವಿಷಯವಾಗಿ ನಾನು ಅಂಕಯ್ಯ ಅಂದ್ಬಿಟ್ಟು ಇಂಜಿನಿಯರು ಅವ್ರ ಹತ್ರ ಮಾತಾಡಿದ್ರೆ ಮಾರನೇ ದಿನ ಚೀಟಿ ಅಂಟಿಸಿದ್ರು. ಕೆಲಸ ಅನಂತರ ಎಷ್ಟಾಗಿರೋ ತೆಗೀರಿ ಅಂತ. ಅಲ್ಲಿ ಮಾಮೂಲಿ ಅಡ್ಜಸ್ಟ್ಮೆಂಟ್ ಆಗಿ ಹೇಳಿ ತಪ್ಪೇನಿಲ್ಲ. ಅವರು ಓನರ್ಗೂ ಅವ್ರಿಗೂ ಇಲ್ಲೇ ಇದ್ರೆ ಅವ್ರ ಪಾಟಿಗೆ ಅವ್ರು ತಿರ್ಗಾ ಮಾರನೇ ದಿನ ಮಾಡ್ಕೊಂಡೇ ಹೊರಟೋಗ್ಬಿಟ್ರು. ಇದೇ ತರ ಆಗಿದೆ. ಈ ವಿನಯ್ ಸಾಮಾನ್ ಬೀದಿಲಿ ಒಬ್ರು ಮನೆ 1+2 ಆಗಿದೆ, 1+4 ಮಾಡಿದ್ದಾರೆ. ಮತ್ತೆ ರಸ್ತೆ ಪೂರ್ತಿ ಎಲ್ಲದರಲ್ಲೂ ತೊಂದರೆ ಆಗ್ತಾ ಇದೆ. ಅವ್ರ ಗಲೀಜುಗಳು ನಮ್ಮ ವಿನಯ್ ಸಾಮಾನ ಬೀದಿ ಗಲ್ಲಿ ಒಳಗೆ ಅಂದರೆ ಮೋರಿ ಬರ್ತಕ್ಕಂಥ ಹಿಂದ್ಗಡೆ ಜಾಗದಲ್ಲಿ ಪೂರ್ತಿ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ನೀರುಗಳು ಅವಾಗವಾಗ ಬ್ಲಾಕ್ ಆಗಿ ಓವರ್ಫ್ಲೋ ಆಗ್ತಾ ಇದೆ. ಈ ವಿಷಯವಾಗಿ ನಾನು ಬೇಕಾದಷ್ಟು ಜನ ಇಂಜಿನಿಯರ್ಸ್ ಎಲ್ರಿಗೂ ಮಾತಾಡಿದ್ದೀನಿ. ಯಾರೂ ಗಮನ ಕೊಟ್ಟಿಲ್ಲ. ಇಲ್ಲಿ ಮೈಸೂರು ನಗರ ನಿರ್ಮಲ್ ನಗರ ಆಗಬೇಕು ಅಂತ ಹೇಳ್ತಾರೆ, ಬರೀ ಸುಳ್ಳು. ಆದ್ದರಿಂದ ಇದಾಗೋದಕ್ಕೆ ಏನು ಬೇಕೋ ತಕ್ಷಣ ನಿಂತು ಪ್ರಯತ್ನ ಮಾಡಬೇಕಂತ ನಿಮ್ಮ ಕರ್ತವ್ಯ. ಎಲ್ಲರ ಜೊತೆ ಕೂತ್ಕೊಂಡು ಬಂದು ತೋರಿಸಿ ಏನು ಪ್ರಾಬ್ಲಮ್ ಆಗಿರೋದು